ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನೀವೇನು ಮಾಡಿದಿರ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕಲ್ತಿದ್ದೀರಾ. ಹಾಗಾದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ರಿವೈಸ್ ಮಾಡಿ ನೆಕ್ಸ್ಟ್ ಮುಂದಿನ ಟೆನ್ಸ್ಗಳನ್ನ ಕಂಟಿನ್ಯೂ ಮಾಡೋಣ. ಹಾಗಾದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸದ್ದು ಫಾರ್ಮುಲಾ ಏನಂದರೆ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಈ ರೀತಿಯಾಗಿ ಅದರ ಫಾರ್ಮುಲಾ ಬರ್ತದೆ. ಈ ಫಾರ್ಮುಲಾ ಬೇಸ್ಮೆಂಟಲ್ಲಿ ನಾವು ಎಕ್ಸಾಂಪಲ್ಸ್ಗಳನ್ನು ಬರೆದ್ರೆ ಏನಾಗುತ್ತೆಪ್ಪ, ಹಿ ರೈಟ್ಸ್ ಅ ಲೆಟರ್ ಅಂತ ಆಗುತ್ತೆ. ಹಿ ಅಂದರೆ ಸಬ್ಜೆಕ್ಟು, ರೈಟ್ಸ್ ಅಂದರೆ ವರ್ಬ್ ಒನ್, ಮತ್ತು ಅದೇ ರೀತಿ ಅ ಲೆಟರ್ ಅಂದ್ರೆ ಏನು, ಆಬ್ಜೆಕ್ಟ್. ನಿಮ್ಗೆ ಆಲ್ರೆಡಿ ಎಕ್ಸಾಂಪಲ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಹಾಗಾದರೆ ಇಲ್ಲಿ ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಏನಂದರೆ ರೈಟ್ಸ್ ಅಂತ ಯಾಕೆ ಬಂತು, ರೈಟ್ ಅಂತ ಯಾಕೆ ಬರಲಿಲ್ಲ ಅಂದರೆ ಇದು ಹಿ ಅನ್ನೋದು ಥರ್ಡ್ ಪರ್ಸನ್. ಹಿ ಅನ್ನೋದು ಯಾವ ಪರ್ಸನ್, ಥರ್ಡ್ ಪರ್ಸನ್ ಆಗಿದೆ. ಎಲ್ಲೆಲ್ಲಿ ಥರ್ಡ್ ಪರ್ಸನ್ ಇರ್ತದೆ ಅಲ್ಲಿ ವರ್ಬ್ ಮುಂದೆ ಏನಿರ್ತದೆ ಅಪಾಸ್ಟ್ರಫಿ ಎಸ್ ಅಂತ ಬರ್ತದೆ. ಹಾಗಾದ್ರೆ ರೈಟ್ ಅನ್ನಂಗಿಲ್ಲ, ಅದಕ್ಕೆ ನಾವು ರೈಟ್ಸ್ ಅಂತ ನಾವೇನು ಮಾಡ್ತೀವಿ, ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ ಅನ್ನು ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದ್ರೆ ಯು ಸ್ಪೆಂಡ್ ಅ ಮನಿ. ಯು ಅಂದರೆ ಏನಿದು ಸಬ್ಜೆಕ್ಟ್, ಸ್ಪೆಂಡ್ ಅಂದರೆ ಖರ್ಚು ಮಾಡೋದು, ದಟ್ ಈಸ್ ವರ್ಬ್ ಅನ್ನೋದು, ಮತ್ತು ಮನಿ ಅಂದ್ರೆ ಏನೋ ಆಬ್ಜೆಕ್ಟ್. ಈ ರೀತಿಯಾಗಿ ನೀವು ಎಕ್ಸಾಂಪಲ್ಸ್ಗಳನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೋಡ್ಬೋದು. ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ನೆಕ್ಸ್ಟ್ ನಮ್ಮ ಟೆನ್ಸ್ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಅದನ್ನು ನೋಡೋಣ. ಹಾಗಾದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಯಾವುದಾದ್ರೂ ಒಂದು ಆ್ಯಕ್ಷನ್ ಅಥವಾ ಯಾವುದಾದ್ರೂ ಒಂದು ಕಾರ್ಯ ನಿರಂತರವಾಗಿ ನಡೀತಾ ಇರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಪತ್ರ ಬರೆಯುತ್ತಾ ಇದ್ದೇನೆ ಅನ್ಬೇಕು. ನಾನು ಪತ್ರ ಬರಿತೇನೆ ಅಂದರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾನು ಪತ್ರವನ್ನು ಬರೆಯುತ್ತಾ ಇದ್ದೇನೆ ಅಂದರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ರೀತಿಯಾಗಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಅದೇ ರೀತಿ ನಾವೇನು ಮಾಡೋಣ, ಈಗ ಇದ್ರದ್ದು ಸೂತ್ರ ನೋಡೋಣ. ಇದ್ರದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸದ್ದು ಸೂತ್ರ ಏನಂದರೆ ಸಬ್ಜೆಕ್ಟ್ ಪ್ಲಸ್ ಈಸ್ ಆರ್ ಆಮ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್ ಅಂತ ಇದ್ರದ್ದು ಸೂತ್ರ ಬರ್ತದೆ. ಹಾಗಾದರೆ ಈಸ್ ಎಲ್ಲಿ ಯೂಸ್ ಮಾಡಬೇಕು, ಆರ್ ಎಲ್ಲಿ ಯೂಸ್ ಮಾಡಬೇಕು, ಆಮ್ ಎಲ್ಲಿ ಯೂಸ್ ಮಾಡಬೇಕು ಎಂಬುದನ್ನು ಈಸ್ ಆರ್ ಆಮ್ಗಳ ಯೂಸಸ್ಗಳು ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಇರ್ತದೆ. ಈಸ್ ಅನ್ನ ಸಿಂಗುಲರ್ ಇದ್ದಾಗ ಯೂಸ್ ಮಾಡಬೇಕು, ಅದೇ ರೀತಿ ಆರ್ ಅನ್ನ ಪ್ಲೂರಲ್ ಇದ್ದಾಗ ಯೂಸ್ ಮಾಡಬೇಕು, ಮತ್ತೆ ಆಮ್ ಅನ್ನ ಆ ಇದ್ದಾಗ ನಾವೇನ್ ಮಾಡಬೇಕು, ಯೂಸ್ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಈಸ್ ಆರ್ ಆಮ್ಗಳ ಬಳಕೆ ಆಗ್ತದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳನ್ನ ಸಾಲ್ವ್ ಮಾಡೋಣ. ಈ ಎಕ್ಸಾಂಪಲ್ಸ್ಗಳನ್ನ ಬರೆಯೋಕೆ ಬಿಫೋರ್ ನಾವೇನ್ ಮಾಡ್ಬೇಕಂದ್ರೆ ಈ ಪರ್ಟಿಕ್ಯುಲರ್ ಟೆನ್ಸದ್ದು ಫಾರ್ಮುಲಾ ನಾವು ನೋಡ್ಕೋಬೇಕು. ಆ ಫಾರ್ಮುಲಾ ಏನಂದ್ರೆ ಸಬ್ಜೆಕ್ಟ್ ಪ್ಲಸ್ ಈಸ್ ಆರ್ ಆಮ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಈಸ್ ಆರ್ ಆಮ್ಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಆಲ್ರೆಡಿ ನಿಮ್ಗೆ ಏನ್ ಮಾಡಿದೆ ಹೇಳಿದ್ದೇನೆ. ಈಗ ಎಕ್ಸಾಂಪಲ್ ಫಸ್ಟ್ ಒಂದು ಎಕ್ಸಾಂಪಲ್ ನೋಡ್ರಿ, ಏನಾಗುತ್ತಂದ್ರೆ ಐ ಎಮ್ ವಿನ್ನಿಂಗ್ ದ ಮ್ಯಾಚ್ ಅಂತ ಆಗುತ್ತದೆ. ಏನಾಗುತ್ತಪ್ಪ, ಅದು ಐ ಎಮ್ ವಿನ್ನಿಂಗ್ ದ ಮ್ಯಾಚ್ ಅಂತ ಆಗುತ್ತೆ. ಅಂದ್ರೆ ಇಲ್ಲಿ ಆ ಇದ್ದಲ್ಲೇ ಆಮ್ ಹಚ್ಚಬೇಕಂತ ನಿಮ್ಗೆ ಆಲ್ರೆಡಿ ನಾ ಹೇಳಿದ್ದೇನೆ. ಅಂದ್ರೆ ಇದರ ಅರ್ಥ ಏನು, ನಾನು ಮ್ಯಾಚ್ ಅನ್ನ ಗೆಲ್ಲುತ್ತಾ ಇದ್ದೇನೆ ಅನ್ನಂಗೆ. ಸೆಕೆಂಡ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಶಿ ಈಸ್ ರೈಟಿಂಗ್ ಅ ಲೆಟರ್. ಶಿ ಈಸ್ ರೈಟಿಂಗ್ ಅ ಲೆಟರ್ ಅಂದ್ರೆ ಶಿ ಅಂದ್ರೆ ಸಿಂಗುಲರ್ ಆಗುತ್ತದೆ, ಏಕವಚನ ಅಂದ್ರೆ ಅಲ್ಲಿ ಈಸ್ ಹಚ್ಚಬೇಕು. ಅಂದ್ರೆ ಶಿ ಈಸ್ ರೈಟಿಂಗ್ ಅ ಲೆಟರ್ ಅಂದ್ರೆ ಅವಳು ಪತ್ರವನ್ನ ಬರೆಯುತ್ತಾ ಇದ್ದಾಳೆ ಅನ್ನಂಗೆ. ಅದೇ ರೀತಿ ಥರ್ಡ್ ಎಕ್ಸಾಂಪಲ್ ನೋಡೋಣ. ಥರ್ಡ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಯು ಆರ್ ಈಟಿಂಗ್ ಅ ಫುಡ್. ಅಂದ್ರೆ ಯು ಇದ್ದಲ್ಲಿ ಆರ್ ಅಂತ ಬರ್ತದೆ. ಯು ಆರ್ ಈಟಿಂಗ್ ಅ ಫುಡ್ ಅಂದ್ರೆ ನೀನು ಊಟ ಮಾಡುತ್ತಾ ಇದ್ದೀಯ ಅನ್ನಂಗೆ. ನೋಡ್ರಲ್ಲಿ, ನಾನು ಮ್ಯಾಚ್ ಗೆಲ್ಲುತ್ತೇನೆ, ಮ್ಯಾಚ್ ಗೆಲ್ತಾ ಇದ್ದೇನೆ. ಅವಳು ಪತ್ರ ಬರೀತಾಳೆ, ಅವಳು ಪತ್ರವನ್ನು ಬರೆಯುತ್ತಾ ಇದ್ದಾಳೆ. ನೀನು ಊಟ ಮಾಡುತ್ತಿ, ನೀನು ಊಟವನ್ನ ಮಾಡುತ್ತಾ ಇದ್ದೀಯ. ಇದೇ ಡಿಫ್ರೆನ್ಸ್ ಯಾರ ನಡುವೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಫಾರ್ಮುಲಾ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಮತ್ತೆ ಅದ್ರದ್ದು ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಸ್ವಲ್ಪ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಆ ಸ್ವಲ್ಪ ವೇರಿಯೇಷನ್ ಆದ್ರೆ ಆಟೋಮೆಟಿಕ್ ಮೀನಿಂಗ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಅಂದ್ರೆ ಕಂಟಿನ್ಯೂಸ್ ಫಾರ್ಮ್ ಒಳಗೆ ನಾವು ಈ ಟೆನ್ಸ್ ಅನ್ನ ನಾವೇ ಮಾಡಬೇಕಾಗ್ತದೆ, ಕಲಿಬೇಕಾಗ್ತದೆ. ನೆಕ್ಸ್ಟ್ ನಾವೇ ಮಾಡೋಣ, ಮುಂದಿನ ಟೆನ್ಸ್ಗೆ ಹೋಗೋಣ. ನೆಕ್ಸ್ಟ್ ಬರುವಂತ ಟೆನ್ಸ್ ಯಾವ್ದಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ. ಈ ಟೆನ್ಸ್ ಅನ್ನ ಯಾವಾಗ ಯೂಸ್ ಮಾಡ್ತೇವೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ, ಅಂದ್ರೆ ವರ್ತಮಾನದಲ್ಲಿ ಸಂಪೂರ್ಣವಾಗಿ ಆ ಕಾರ್ಯ ಮುಗಿದ ಮೇಲೆ ಇದನ್ನ ನಾವು ಯೂಸ್ ಮಾಡ್ತೇವೆ. ಹಾಗಾದ್ರೆ ಇದ್ರ ಫಾರ್ಮುಲಾ ಏನಂದ್ರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಈಗ ನಿಮಗೆ ಕನ್ಫ್ಯೂಷನ್ ಎಲ್ಲಾಗುತ್ತೆ ಅಂದ್ರೆ ಹ್ಯಾವ್ ಆರ್ ಹ್ಯಾಸ್ ನಲ್ಲಿ. ಹ್ಯಾವ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ಪರ್ಸನ್ ಮತ್ತೆ ಸೆಕೆಂಡ್ ಪರ್ಸನ್. ಹ್ಯಾಸ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು, ಥರ್ಡ್ ಪರ್ಸನ್ ಇದ್ದಾಗ ನಾವೇನ್ ಮಾಡ್ಬೇಕು, ಇದನ್ನ ಯೂಸ್ ಮಾಡ್ಬೇಕಾಗುತ್ತದೆ. ಹಾಗಾದ್ರೆ ನಾವೇನ್ ಮಾಡೋಣ, ಈ ಪರ್ಟಿಕ್ಯುಲರ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕೆಲವು ಎಕ್ಸಾಂಪಲ್ಸ್ ಗಳನ್ನ ನಾವೇನ್ ಮಾಡೋಣ, ಸಾಲ್ವ್ ಮಾಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಕೆಲವು ಎಕ್ಸಾಂಪಲ್ಸ್ ಗಳನ್ನ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡೋಕೆ ಬಿಫೋರ್ ಇದ್ರ ಫಾರ್ಮುಲಾ ನೋಡ್ಕೊಡ್ರಿ ನೀವು. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ನಂತರ ಫಸ್ಟ್ ಎಕ್ಸಾಂಪಲ್ ಏನಿದೆ ಅಂದ್ರೆ ಐ ಹ್ಯಾವ್ ಓನ್ ದ ಮ್ಯಾಚ್. ಅಂದ್ರೆ ಐ ಅನ್ನೋದಪ್ಪ ಏನಿದು ಫಸ್ಟ್ ಪರ್ಸನ್ ಆಗಿದೆ, ಆದ್ದರಿಂದ ನಾವಿಲ್ಲಿ ಹ್ಯಾವ್ ಯೂಸ್ ಮಾಡಬೇಕು. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ಏನಿದೆ ಅಂದ್ರೆ ಶಿ ಹ್ಯಾಸ್ ರಿಟರ್ನ್ ಅ ಲೆಟರ್ ಅಂತಿದೆ. ಶಿ ಅನ್ನೋದು ಥರ್ಡ್ ಪರ್ಸನ್ ಇದೆ, ಅದಕ್ಕೆ ಹ್ಯಾಸ್ ಯೂಸ್ ಮಾಡಬೇಕು. ರಿಟರ್ನ್ ಅ ಲೆಟರ್, ರಿಟರ್ನ್ ಅನ್ನೋದು V3, ಆ ಲೆಟರ್ ಅನ್ನೋದು ಆಬ್ಜೆಕ್ಟ್. ಅಂದ್ರೆ ನಾನು ಮ್ಯಾಚ್ ಅನ್ನ ಗೆದ್ದೆ, ನಾನು ಪತ್ರವನ್ನ ಬರೆದೆ. ಥರ್ಡ್ ಎಕ್ಸಾಂಪಲ್ ಯಾವ್ದು ಅಂದ್ರೆ ಥರ್ಡ್ ಎಕ್ಸಾಂಪಲ್ ಯು ಹ್ಯಾವ್
ಈಟನ್ ಅ ಫುಡ್ ಅಂದ್ರೆ ಯು ಅನ್ನೋದು ಸೆಕೆಂಡ್ ಪರ್ಸನ್ಗೆ ನಾವು ಹ್ಯಾವ್ ಯೂಸ್ ಮಾಡಬೇಕು. ಈಟನ್ ಅಂದ್ರೆ V3 ಫಾರ್ಮು. ಯು ಹ್ಯಾವ್ ಈಟನ್ ಅ ಫುಡ್ ಅಂದ್ರೆ ಫುಡ್ ಅಂದ್ರೆ ಏನು, ಆಹಾರ, ನೀನು ಆಲ್ರೆಡಿ ಊಟ ಮಾಡಿದಿ ಅಂದಾಗ. ಈ ರೀತಿಯಾಗಿ ನಾವು ಈ ಸೂತ್ರವನ್ನು ಬಳಸಿ ನಾವು ಎಕ್ಸಾಂಪಲ್ಸ್ ಅನ್ನ ಬರಿತೀವಿ. ಟೆನ್ಸ್ ಗಳನ್ನ ಕಲಿಯಲು ನೀವು ಪಾರ್ಟ್ 3 ಅನ್ನು ನೋಡಬೇಕಾಗ್ತದೆ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ. ಆ ಲಿಂಕ್ ನ ಮುಖಾಂತರ ನೀವೇನ್ ಮಾಡಬಹುದು, ಆ ವಿಡಿಯೋನ ನೋಡಬಹುದು.